ಕೋಲಾರದ ಕೆಜಿಎಫ್ ನಿಂದ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಕೆಜಿಎಫ್ನ ಎಂಜಿ ಮಾರುಕಟ್ಟೆ ಮಳಿಗೆಗಳ ಹರಾಜು ಪ್ರಕ್ರಿಯೆಯನ್ನ ವಿರೋಧಿಸಿ ವ್ಯಾಪಾರಸ್ಥರು ಪ್ರತಿಭಟನೆ ಮಾಡುತ್ತಿದ್ದಾರೆ. ಜೊತೆಗೆ ಲಾಠಿ ಚಾರ್ಜ್ ಕೂಡ ನಡೆದಿದೆ. ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್ನಲ್ಲಿ. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಕೋಲಾರ ಜಿಲ್ಲೆ ಕೆಜಿಎಫ್ನ ನಗರಸಭೆ ಎದುರುಗಡೆ ಈ ಪ್ರತಿಭಟನೆ ಮಾಡುತ್ತಿದ್ದಾರೆ ವರ್ತಕರು. ಆ ಕೆಜಿಎಫ್ ನಗರಸಭೆಗೆ ಸೇರಿದ್ದು ಎಂಜಿ ಮಾರುಕಟ್ಟೆ. ಎಂಜಿ ಮಾರುಕಟ್ಟೆಯಲ್ಲಿ ಸುಮಾರು 1884 ಮಳಿಗೆಗಳನ್ನು ಬಾಡಿಗೆದಾರರಿಂದ ಹಿಂಪಡ್ಕೊಂಡಿದ್ದಾರೆ. ಹರಾಜು ಪ್ರಕ್ರಿಯೆಯನ್ನ ಮಾಡೋದಕ್ಕೆ ಮುಂದಾಗಿದ್ದು ನಗರಸಭೆಯವರು ಈ ನಿರ್ಧಾರವನ್ನ ಅಲ್ಲಿನ ವ್ಯಾಪಾರಿಗಳು ಖಂಡಿಸಿ ಮಾರುಕಟ್ಟೆ ಬಂದ್ ಮಾಡಿ ಈ ಪ್ರತಿಭಟನೆ ಮಾಡುತ್ತಿದ್ದಾರೆ. ಹರಾಜು ಪ್ರಕ್ರಿಯೆ ಬೇಡ ಅನ್ನೋದು ಅವರ ಒತ್ತಾಯ. ಪ್ರತಿಭಟನೆ ಸಂದರ್ಭದಲ್ಲಿ ಅದನ್ನು ಹತ್ತಿಕ್ಕುವುದಕ್ಕೆ ಪೊಲೀಸರು ಲಘು ಲಾಠಿ ಪ್ರಹಾರವನ್ನು ಕೂಡ ಮಾಡಿದ್ದಾರೆ. ಕೋಲಾರ ಕೆಜಿಎಫ್ನಲ್ಲಿ ವರ್ತಕರ ಮೇಲೆ ನಡೆದಂತಹ ಲಾಠಿ ಚಾರ್ಜ್ ಸಂದರ್ಭದಲ್ಲಿ ನೀವು ವಿಜುವಲ್ಸ್ ನೋಡ್ತಿದ್ದೀರಾ. ಅಲ್ಲಿರುವಂತಹ ಚೇರ್ಗಳೆಲ್ಲವೂ ಕೂಡ ಛಿದ್ರವಾಗಿ ಕೂಡ ಬಿದ್ದಿದೆ. ಇದು ಅದರ ಎಡಭಾಗದ ಛಾಯಾಚಿತ್ರಗಳು, ಬಲಭಾಗದ ದೃಶ್ಯಾವಳಿಗಳು ನಿಮ್ಮ ಟಿವಿ ಸ್ಕ್ರೀನ್ನಲ್ಲಿ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ರವಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ರವಿ. ಏನಾಗಿತ್ತು? ಯಾಕೆಂದ್ರೆ ಈ ತರದ ಹರಾಜು ಪ್ರಕ್ರಿಯೆಯಲ್ಲಿ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿರುತ್ತೆ. ಈ ತರ ನಡೀಬಹುದು ಅನ್ನೋ ಊಹೆ ಕೂಡ ಇದ್ದೇ ಇರುತ್ತೆ. ಬಟ್ ಈ ಹಂತಕ್ಕೆ ತಲುಪೋ ಕಾರಣ ಆದ್ರೂ ಏನು? ಖಂಡಿತ ಹರೀಶ್, ಈ ಹಂತಕ್ಕೆ ತಲುಪೋದಕ್ಕೆ ಬಲವಾದ ಕಾರಣ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕಳೆದ 60 ವರ್ಷಗಳಿಂದ ಈ ಅಂಗಡಿಗಳಲ್ಲಿ ವರ್ತಕರು ತಮ್ಮ ವ್ಯಾಪಾರ ವಹಿವಾಟುಗಳನ್ನ ಮುಂದುವರಿಸಿಕೊಂಡು ಬಂದಿರ್ತಾರೆ. ಆದ್ರೆ ಇತ್ತೀಚೆಗೆ ನಗರಸಭೆ ತನ್ನ ಆದಾಯ ಹೆಚ್ಚಿಸಿಕೊಳ್ಳುವ ನಿಟ್ಟಿನಲ್ಲಿ ನಗರಸಭೆ ಕೋರ್ಟ್ ಮೊರೆ ಹೋಗಿರ್ತದೆ. ಕೋರ್ಟ್ ಮೊರೆ ಹೋದಂತ ಸಂದರ್ಭದಲ್ಲಿ ಈ ವರ್ತಕರು ಇರುವಂತಹ ಅಂಗಡಿ ಮುಗ್ಗಟ್ಟುಗಳನ್ನ ಮರು ಟೆಂಡರ್ ಮಾಡಿ ಹೆಚ್ಚಿನ ಬಾಡಿಗೆ ನಿಗದಿಪಡಿಸುವಂತ ಒಂದು ಕಾರ್ಯಕ್ಕೆ ಮುಂದಾಗಿರ್ತದೆ. ಇದಕ್ಕೆ ಕೋರ್ಟ್ ಕೂಡ ಸಮ್ಮತಿ ಕೊಟ್ಟಿರ್ತದೆ. ಈ ನಿಟ್ಟಿನಲ್ಲಿ ಈಗಾಗಲೇ ಇವತ್ತು ಮರು ಟೆಂಡರ್ ಪ್ರಕ್ರಿಯೆಯನ್ನ ಮಾಡಲಾಗ್ತಾ ಇರ್ತದೆ. ಈ ಸಂದರ್ಭದಲ್ಲಿ ಮರು ಟೆಂಡರ್ ಬೇಡ ಅನ್ನೋ ಒಂದು ಒತ್ತಾಯವನ್ನ ವರ್ತಕರು ಮಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಕೋಲಾರದ ಕೆಜಿಎಫ್ನ ಪೊಲೀಸರು ಒಂದು ಲಾಠಿ ಚಾರ್ಜ್ ಮಾಡಿರ್ತಾರೆ. ಲಾಠಿ ಬೀಸಿ ವರ್ತಕರನ್ನ ಚದುರಿಸೋದಕ್ಕೆ ಮುಂದಾಗಿದ್ದಾರೆ. ಹರೀಶ್, ಓಕೆ, ಡನ್. ಥ್ಯಾಂಕ್ ಯು ಸೋ ಮಚ್ ಈ ಕ್ಷಣದ ಎಲ್ಲ ಮಾಹಿತಿಗಾಗಿ. ಇದಿಷ್ಟು ಕೂಡ ಕೋಲಾರದ ಕೆಜಿಎಫ್ ಮುಂಭಾಗದಲ್ಲಿ, ಅದರ ನಗರಸಭೆ ಆಫೀಸಿನ ಮುಂಭಾಗದಲ್ಲಿ ನಡೆದಂತಹ ದೃಶ್ಯಾವಳಿಗಳು.